ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ತಲೆ ಹಾಗೂ ಕುತ್ತಿಗೆಯ ಭಾಗದ ಕ್ಯಾನ್ಸರ್ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾ ಜಿ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್. ಆಕಾಶವಾಣಿಯ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಆರೋಗ್ಯದ ಇಂದಿನ ಸಂಚಿಕೆಯಲ್ಲಿ ನಾವು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಇದರ ಬಗ್ಗೆ ಮಾತಾಡಲಿದ್ದೇವೆ. ನಮ್ಮೊಂದಿಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಡಾಕ್ಟರ್ ವಿದ್ಯಾ, ರೇಡಿಯೇಷನ್ ಆನ್ಕಾಲಜಿಸ್ಟ್ ಮೈಸೂರು, ಇವರು ಇವತ್ತು ನಮ್ಮೊಟ್ಟಿಗೆ ಆಕಾಶವಾಣಿ ಮೈಸೂರು ನಿಲಯದಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಡಾಕ್ಟರ್ ವಿದ್ಯಾ ಅವರೇ. ನಮಸ್ಕಾರ ಸರ್. ಡಾಕ್ಟರ್ ವಿದ್ಯಾ ಅವರೇ, ಹೇಳಿ, ಈಗ ತುಂಬಾ ಸಾಧಾರಣವಾಗಿ ಕೇಳ್ತೀವಿ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಂತ ಹೇಳಿ. ಸೊ ಯಾವೆಲ್ಲ ಕ್ಯಾನ್ಸರ್ಗಳು ಈ ಒಂದು ಗುಂಪಿನ ಅಡಿಯಲ್ಲಿ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ನ ಕೆಳಗಡೆ ಬರ್ತದೆ? ಹೆಡ್ ನೆಕ್ ಕ್ಯಾನ್ಸರ್ಸ್ ಅಂತಂದ್ರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬಾಯಿಯ ಕ್ಯಾನ್ಸರ್ ಅಂದ್ರೆ ಓರಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಮತ್ತೆ ಸೈನಸ್, ಅದ್ರಾಗೆ 3 ತರ ಸೈನಸ್ ಇದೆ: ಮ್ಯಾಕ್ಸಿಲರಿ ಸೈನಸ್, ಫ್ರಾಂಟಲ್ ಸೈನಸ್ ಮತ್ತೆ ಎಥ್ಮಾಯ್ಡ್ ಸೈನಸ್ ಅಂತ ಹೇಳಿ. ಅದು ಸಾಲದು ಅಂತ ನೇಸೋಫೆರಿಂಜಿಯಲ್ ಕ್ಯಾನ್ಸರ್ಸ್ ಅಂತ ಬರುತ್ತೆ, ಮೂಗಿನ ತುದಿಯಲ್ಲಿ ಬರುವಂತ ಕ್ಯಾನ್ಸರ್ ಬೇಸಿಕಲಿ ಇದು. ಮತ್ತೆ ಗಂಟಲಿನ ಕ್ಯಾನ್ಸರ್. ಸೊ ಈಗ ಓರಲ್ ಕ್ಯಾವಿಟಿ ಅಂತ ಬಂದ್ರೆ ಅಲ್ಲೇ ಡಿವೈಡ್ ಆಗುತ್ತೆ. ಒಂದು ಬಕಲ್ ಮ್ಯೂಕೋಸಾ ಅಂತ ಹೇಳ್ತೀವಿ ನಾವು, ಅಲ್ಲಿನ ಕ್ಯಾನ್ಸರ್, ಅಥವಾ ಟಂಗ್ ಕ್ಯಾನ್ಸರ್ ಆಗಿರ್ಬೋದು, ನಾಲ್ಗೆಯ ಕ್ಯಾನ್ಸರ್. ಅದು ನಾಲ್ಗೆಯ ಕ್ಯಾನ್ಸರ್ ಅಲ್ಲೂ ಆಂಟೀರಿಯರ್ ಅಂಡ್ ಪೋಸ್ಟೀರಿಯರ್ ಡಿವೈಡ್ ಆಗುತ್ತೆ. ಆಂಟೀರಿಯರ್ ಕ್ಯಾನ್ಸರ್ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ಆಗುತ್ತೆ, ಪೋಸ್ಟೀರಿಯರ್ ಆಯ್ತು ಅಂದ್ರೆ ಓರೋಫ್ಯಾರಿಂಜಿಯಲ್ ಕ್ಯಾನ್ಸರ್ಸ್ ಅಂತ ಆಗುತ್ತೆ. ಮತ್ತೆ ಬಕಲ್ ಮ್ಯೂಕೋಸಾ ಮತ್ತೆ ಜಿಂಜೈವಲ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಈ ಅಲ್ಲಿನ ದವಡೆ ಒಸಡು ಎಲ್ಲ ಇರುತ್ತಲ್ವಾ, ಅಲ್ಲಿನ ಕ್ಯಾನ್ಸರ್ಸ್ ಆಗಿ ಅದಕ್ಕೆ ನಾವು ಜಿಂಜೈವಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದು ಬಿಟ್ಟು ನೆಕ್ಸ್ಟ್ ಓರೋಫ್ಯಾರಿಂಗ್ಸ್ ಅಂತಂದ್ರೆ ಅವಾಗಲೇ ಹೇಳ್ದಂಗೆ ನಾಲ್ಗೆಯ ಹಿಂಭಾಗದ ಕ್ಯಾನ್ಸರ್. ಅದು ಬಿಟ್ರೆ ಎಪಿಗ್ಲಾಟಿಸ್ ಅಂತ ಹೇಳ್ತೀವಿ. ಮತ್ತೆ ಟಾನ್ಸಿಲ್, 2 ಅಂಗ ಏನಿರುತ್ತೋ ಅದ್ರ ಕ್ಯಾನ್ಸರ್, ಇದು ಓರೋಫೆರಿಂಜಿಯಲ್ ಕ್ಯಾನ್ಸರ್ ಅಂತ ಆಗುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ಲ್ಯಾರಿಂಗ್ಸ್ ಅಂದ್ರೆ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ನ ಲ್ಯಾರಿಂಜಿಯಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಅದರೊಳಗೂ ಸುಪ್ರಾಗ್ಲಾಟಿಸ್, ಗ್ಲಾಟಿಸ್ ಅಂಡ್ ಸಬ್ಗ್ಲಾಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಧ್ವನಿ ಪೆಟ್ಟಿಗೆ ಮೇಲ್ಗಡೆ ಭಾಗ ಮತ್ತೆ ಕೆಳಗಡೆ ಭಾಗ. ಮೇಲ್ಗಡೆ ಭಾಗನ ಸುಪ್ರಾಗ್ಲಾಟಿಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಕೆಳಗಡೆ ಭಾಗನ ಸಬ್ಗ್ಲಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ನ ಗ್ಲಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಯಾವ ಸ್ಥಳದಲ್ಲಿ ಉತ್ಪತ್ತಿ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದರ ಕೆಳಗಡೆ ಐಪೋಫ್ಯಾರಿಂಗ್ಸ್ ಅಂತ ಬರುತ್ತೆ, ಅಲ್ಲಿ ಪೈರಿಫಾರ್ಮ್ ಸೈನಸ್ ಅಂತ ಬರುತ್ತೆ, ಫೆರಿಂಜಿಯಲ್ ಮ್ಯೂಕೋಸಾ ಅಂತ ಬರುತ್ತೆ, ಪೋಸ್ಟ್ ಗ್ರಿಕೋಡ್ ಅಂತ ಬರುತ್ತೆ. ಸೊ ಇದ್ರ ಮೂರದ್ದು ಲೊಕೇಶನ್ ಆಫ್ ದ ಟ್ಯೂಮರ್ ನ ಮಾರ್ಕ್ ಮಾಡ್ಕೊಂಡು ಎಲ್ಲಿ ಎಪಿಸೆಂಟರ್ ಅಂತಂದ್ರೆ ಎಲ್ಲಿ ಶುರು ಆಗುತ್ತೋ ಕ್ಯಾನ್ಸರ್, ಅದ್ರ ಮೇಲೆ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ನಮ್ಮ ಭಾರತೀಯ ಸಮುದಾಯದಲ್ಲಿ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಂತ ನಾವು ಆಲೋಚನೆ ಮಾಡಿದಾಗ ಇದರ ಎಪಿಡೆಮಾಲಜಿ ಅಥವಾ ಇನ್ಸಿಡೆನ್ಸ್ ನಾವೇನು ಹೇಳ್ತೀವಿ, ಎಷ್ಟು ಫ್ರೀಕ್ವೆಂಟ್ ಆಗಿ ನಾವು ಕಂಡು ಬರುತ್ತೆ ನಮ್ಮ ಸಮುದಾಯದಲ್ಲಿ? ಅದು ಗಂಡಸರಲ್ಲಿ ಜಾಸ್ತಿ ಕಾಣಿಸುತ್ತೆ ಹೆಂಗಸರಿಗಿಂತ. ಕಾರಣ ಅಗೈನ್ ನಮ್ಮ ಭಾರತ ದೇಶದಲ್ಲಿ ಸ್ಮೋಕಿಂಗ್ ಅಂತ ಏನಿದೆಯೋ, ಅದು ಬೀಡಿ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಅಥವಾ ತಂಬಾಕು ಸೇವನೆ, ಗುಟ್ಕಾ ಆಗಿರ್ಬೋದು, ಅಥವಾ ಪಾನು ಮತ್ತೆ ಜರ್ದಾ ಮತ್ತೆ ನಶೆ, ಇವೆಲ್ಲರಿಂದ ಕಾಸ್ ಆಗುತ್ತೆ. ಅದಲ್ದರೆ ಎಲೆಡಿಕೆ ತಗೊಂತೀವಲ್ವಾ, ಕಡ್ಡಿ ಪುಡಿ ತಗೊಂತಾರೆ. ಸೊ ಅದರಿಂದನು ಹೆಣ್ಮಕ್ಳಿಗೆ ಬೇಸಿಕಲಿ ಈ ವಯಸ್ಸಾದ ಅಜ್ಜಿದಿರು ಕೆಲಸ ಮಾಡ್ಬೇಕಂತಂದ್ರೆ ಅದನ್ನ ಒಂದು ಮೂಲೆಯಲ್ಲಿ ಇಟ್ಕೊಂಡು ಆಗಿತಾ ಕೆಲಸ ಮಾಡ್ಬೇಕು ಅಂತೇಳಿ ಮಾಡ್ತಾರೆ, ಒತ್ತಿಸ್ಕೊಂತಾರಲ್ಲ, ಅದರೊಳಗೆ ಈ ಬಕಲ್ ಮ್ಯೂಕೋಸಾ ಕ್ಯಾನ್ಸರ್ ಅಂತ ಏನ್ ಹೇಳಿದ್ನೋ ಅದು ಉತ್ಪತ್ತಿ ಆಗತ್ತೆ ಅಲ್ಲಿಂದ. ಓಕೆ, ಸೊ ಟೊಬ್ಯಾಕೊ ಯೂಸ್ ಮುಖ್ಯವಾಗಿ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಜೊತೆಗೆ ಸ್ಮೋಕಿಂಗ್ ಜೊತೆಗೆ ಆಲ್ಕೋಹಾಲ್ ಇತ್ತು ಅಂತಂದ್ರೆ ಅದರ ಎಫೆಕ್ಟ್ ಡಬಲ್ ಇರುತ್ತೆ. ಯಾವೆಲ್ಲ ಸಿಂಪ್ಟಮ್ಸ್ ಮೊದಲನೇದಾಗಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ? ಹೇಗೆ ಅವ್ರಿಗೆ ಗೊತ್ತಾಗುತ್ತೆ ವ್ಯತ್ಯಾಸ, ಏನೋ ಒಂದು ತೊಂದರೆ ಶುರು ಆಗ್ತಾ ಇದೆ ಅನ್ನೋದು? ಅದು ಮತ್ತೆ ಲೊಕೇಶನ್ ಆಫ್ ದ ಟ್ಯೂಮರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಾಯಲ್ಲಿ ಕ್ಯಾನ್ಸರ್ಗೆ ಅದು ಹುಣ್ಣಾಗೋ ಚಾನ್ಸಸ್ ಇರುತ್ತೆ. ಆ ಹುಣ್ಣಾದವಾಗ ಪೇಷಂಟ್ ಮೋಸ್ಟ್ಲಿ ಉಷ್ಣ ಆಗಿದೆ ಅಂತೇಳಿ ಅದರ ಆಯುರ್ವೇದ ಟ್ರೀಟ್ಮೆಂಟ್ ಏನಿದೆ ಅದು ಮಾಡ್ಕೊಂತಾರೆ. ಅದಾದ್ಮೇಲೆ ಡೆಂಟಿಸ್ಟ್ ಹತ್ರ ಸ್ವಲ್ಪ ದಿವಸ ಆದ್ಮೇಲೆ ವಾಸಿ ಆಗಿಲ್ಲ ಅಂತಂದ್ರೆ ಡೆಂಟಿಸ್ಟ್ ಹತ್ರ ಹೋಗ್ತಾರೆ. ಡೆಂಟಿಸ್ಟ್ ಅವ್ರು ಆಂಟಿಬಯೋಟಿಕ್ಸ್ ಏನಾದ್ರು ಕೊಟ್ಟು ಕಮ್ಮಿ ಆಗಕ್ಕಾಗತ್ತಾ ಮತ್ತೆ ಪೇನ್ ಕಿಲ್ಲರ್ಸ್ ಎಲ್ಲ ಕೊಟ್ಟು ನೋಡ್ತಾರೆ. ಬಟ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಯಾವಾಗ ಈ ಅಲ್ಸರ್ ವಾಸಿ ಆಗಲ್ವೋ ಈ ಹುಣ್ಣು, ಅವಾಗ ನಮ್ಮ ಹತ್ರ ಬಂದಾಗ ಅದೊಂದು ಪರೀಕ್ಷೆ ಮಾಡಿ ಚೆಕ್ ಮಾಡಿದಾಗ ಅದು ಕ್ಯಾನ್ಸರ್ ಅಂತ ಕನ್ಫರ್ಮೇಷನ್ ಆಗುತ್ತೆ. ಅದು ಬಿಟ್ಟರೆ ಜೊತೆಗೆ ನುಂಗ ಕಷ್ಟ ಆಗುತ್ತೆ ಅವರಿಗೆ. ಅದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ಗಟ್ಟಿ ಪದಾರ್ಥ ಮಾತ್ರ ನುಂಗ ಕಷ್ಟ ಆಗುತ್ತೆ. ಓವರ್ ಪೀರಿಯಡ್ ಆಫ್ ಟೈಮ್ ಯಾವಾಗ ಗ್ರೋತ್ ಜಾಸ್ತಿ ಆಗುತ್ತೋ, ಫುಡ್ ತಗೊಳಕ್ಕೆ ಕಷ್ಟ ಆಗದಾಗ ನುಂಗ ಕಷ್ಟ ಆಗುತ್ತೆ. ಜೊತೆಗೆ ಕತ್ತಲ್ಲಿ ಗಡ್ಡೆಗಳು ಬೆಳ್ಕೊಂತವೆ, ಸರ್ವೈಕಲ್ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಆ ಕತ್ತಿನ ಗಡ್ಡೆಗಳು ಸೈಜ್ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಅದು ಲೋಕಲಿ ಅಡ್ವಾನ್ಸ್ ಟ್ಯೂಮರ್ಸ್, ಅಂದ್ರೆ ಕಾಯಿಲೆ ಏನಿದೆಯೋ ಅದು 1ನೇ ಸ್ಟೇಜ್ 2ನೇ ಸ್ಟೇಜ್ ದಾಟಿ 3ನೇ ಸ್ಟೇಜ್ಗೆ ಹೋಗಿರುತ್ತೆ ಅವಾಗ ಅದು. ಓಕೆ, ಇಂಥ ರೋಗಿಗಳು ನಿಮ್ಮಲ್ಲಿಗೆ ಬಂದಾಗ ಯಾವ ರೀತಿಯಲ್ಲಿ ನೀವು ಡಯಾಗ್ನೋಸಿಸ್, ಹೇಗೆ ಹಂತ ಹಂತವಾಗಿ ಪರೀಕ್ಷೆ, ತಪಾಸಣೆ, ಡಯಾಗ್ನೋಸಿಸ್ ತಲುಪುವವರೆಗಿನ ಆ ಒಂದು ಜರ್ನಿ ಹೇಗಿರುತ್ತೆ?
ಬಂದಿದ ತಕ್ಷಣ ಫಸ್ಟ್ ಪೇಷಂಟ್ ಸಿಂಪ್ಟಮ್ಸ್ ಕೇಳಿ ನಾವು ಅವ್ರ ಬಯೋಪ್ಸಿ ಮಾಡಬೇಕಾಗುತ್ತೆ. ಅಲ್ಲಿ ತುಂಡು ಪರೀಕ್ಷೆ ಕಳಿಸಿ ಅದು ಕ್ಯಾನ್ಸರ್ ಇಲ್ವೋ ಅಂತ ಚೆಕ್ ಮಾಡಬೇಕಾಗುತ್ತೆ. ಕನ್ಫರ್ಮೇಶನ್ ಆಯ್ತು ಕ್ಯಾನ್ಸರ್ ಅಂತಂದ್ರ ಜೊತೆಗೆ ಸಿಟಿ ಸ್ಕ್ಯಾನ್ ಅಥವಾ ಪೆಟ್ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸಿಟಿ ಸ್ಕ್ಯಾನ್ ನಾವು ಯೂಶಲಿ ಮಾಡೋ ಉದ್ದೇಶ ಏನು, ಕಾಯಿಲೆ ಎಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಲೊಕೇಶನ್ ಆಫ್ ದ ಟ್ಯೂಮರ್ ಪ್ಲಸ್ ಎಕ್ಸ್ಟೆನ್ಷನ್ ಆಫ್ ದ ಟ್ಯೂಮರ್ ಅಂತ ಏನ್ ಹೇಳ್ತೀವೋ, ಸೇಮ್ ಟೈಮ್ ಸ್ಟೇಜಿಂಗ್ ಅಂದ್ರೆ ಕಾಯಿಲೆ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ಮಾಡಬೇಕಾಗುತ್ತೆ. ಬಟ್ ನಾವು ಕಾಯಿಲೆ ನೋಡಿದವಾಗೆ ಜಾಸ್ತಿ ದೊಡ್ಡದಾಗಿದೆ ಅಂತ ಅನ್ಸುವಾಗ ಅಥವಾ ಸಿಂಪ್ಟಮ್ ವೈಸ್ ಜಾಸ್ತಿ ಅನ್ಸುವಾಗ ಈ ಪೆಟ್ ಸ್ಕ್ಯಾನ್ ಅಂತ ಏನ್ ಹೇಳಿದ್ನೋ ನಾನು, ಅದು ಇಡೀ ದೇಹದ ಸ್ಕ್ಯಾನ್ ಅದು ಬೇಸಿಕಲಿ. ಸೊ ಅವಾಗ ಅದು ಕಾಯಿಲೆ ಹರಡಿದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಬೇರೆ ಅಂಗಕ್ಕೆ ಹರಡಿದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಸೊ ಮ್ಯಾಂಡೇಟರಿ ಆಗಿ ನಾವು ಪ್ರತಿಯೊಂದು ಪೇಷಂಟ್ಗೆ ಈ ತರದ ಸಿಂಪ್ಟಮ್ಸ್ ಬಂದಾಗ ಸಿಟಿ ಸ್ಕ್ಯಾನ್ ನ ಮಾಡಬೇಕಾಗುತ್ತೆ ಅಂತ ನಿಮ್ಮ ಒಂದು. ಓಕೆ, ಮ್ಯಾನೇಜ್ಮೆಂಟ್, ಟ್ರೀಟ್ಮೆಂಟ್. ಈಗ ಡಯಾಗ್ನೋಸಿಸ್ ಆಯಿತು, ಪೇಷಂಟ್ಗೆ ಈ ತರ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಅಂತ ಅನ್ಕೊಳ್ಳೋಣ. ನಂತರದಲ್ಲಿ ಈಗ ನೀವು ಚಿಕಿತ್ಸೆ ಬಗ್ಗೆ ಹೇಗೆ ಅದನ್ನ ವರ್ಗೀಕರಣ ಮಾಡಿ ಯಾವ ರೀತಿ ಚಿಕಿತ್ಸೆಯನ್ನ ಆ ಪೇಷಂಟ್ಗೆ ಕಸ್ಟಮೈಸ್ ಮಾಡಿ ಶುರು ಮಾಡ್ತೀರಾ? ನಾನು ಅವಾಗಲೇ ಹೇಳ್ದಂಗೆ ಲೊಕೇಶನ್ ಆಫ್ ದ ಟ್ಯೂಮರ್ ಮ್ಯಾಟರ್ ಆಗುತ್ತೆ. ಈಗ ನಾನು ಸೈನಸ್ ಟ್ಯೂಮರ್ ಅಂತ ಏನು ಹೇಳಿದ್ನೋ ಅದು ಆಪರೇಷನ್ ಮಾಡುವಂತ ಜಾಗ ಇತ್ತು ಅಂತಂದ್ರೆ ಆಪರೇಷನ್ ಮಾಡ್ತಾರೆ, ಇಲ್ಲ ಅಂದ್ರೆ ರೇಡಿಯೇಷನ್ ಪ್ಲಸ್ ಕೀಮೋಥೆರಪಿ ಟ್ರೀಟ್ಮೆಂಟ್ ಮ್ಯಾನೇಜ್ ಆಗುತ್ತೆ. ಬಾಯಿನ ಕ್ಯಾನ್ಸರ್ಸ್ ಅದು ಸಿನ್ಸ್ ಆಪರೇಷನ್ ಮಾಡಿ ತೆಗೆದು ಕಾಸ್ಮೆಟಾಲಜಿ ಪ್ರಕಾರ ಪ್ಲಾಸ್ಟಿಕ್ ಸರ್ಜರಿ ಈ ತರ ಥ್ರೂ ಮಾಡೋಕ್ಕಾಗೋದ್ರಿಂದ ಫ್ಲಾಪ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿ ಸರ್ಜರಿ ಮಾಡಿ ಅಂದ್ರೆ ಬಾಯಿ ಬಕಲ್ ಮ್ಯೂಕೋಸಾ ಕ್ಯಾನ್ಸರ್ಸ್ ಪ್ಲಸ್ ಟಂಗ್ ಕ್ಯಾನ್ಸರ್ ಅದೇನಿದೆಯೋ ಅದನ್ನ ಸರ್ಜರಿ ಮಾಡಿ ಅದ್ರ ರಿಕನ್ಸ್ಟ್ರಕ್ಷನ್ ಮಾಡಿ ಆಮೇಲೆ ಫರ್ದರ್ ಟ್ರೀಟ್ಮೆಂಟ್ ನೆಸೆಸರಿ ಇದೆಯೋ ಚೆಕ್ ಮಾಡ್ತೀವಿ ನಾವು. ಹಿಸ್ಟೋಪಥಾಲಜಿ ಎಕ್ಸಾಮಿನೇಷನ್ ರಿಪೋರ್ಟ್ಸ್ ನೋಡಿಕೊಂಡು ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಕೀಮೋಥೆರಪಿ ರೇಡಿಯೇಷನ್ ಥೆರಪಿ ಎರಡೂ ಬರುತ್ತೆ. ಕಮ್ಮಿ ಇತ್ತು ಅಂತಂದ್ರೆ ಪ್ಲಸ್ ಲಿಂಫ್ ನೋಟ್ಸ್ ನಾನು ಅವಾಗಲೇ ಏನ್ ಹೇಳಿದ್ನೋ ಕತ್ತಲಿರೋ ಗಂಟುಗಳು ಅದು ಪಾಸಿಟಿವ್ ಇಲ್ಲ ಅಂದ್ರೆ ಕೀಮೋಥೆರಪಿ ಎಫೆಕ್ಟ್ ನೆಸೆಸಿಟಿ ಬರಲ್ಲ. ಅದು ಗಂಟುಗಳು ಇದೆ ಅಂತಂದ್ರೆ ಪಾಸಿಟಿವ್ ಬಂದಿದೆ ಅಂತಂದ್ರೆ ಕಾಯಿಲೆ ಅಲ್ಲಿಗೋ ಹರಡಿದೆ ಅಂತಂದ್ರೆ ಕಾಯಿಲೆ ಬೇರೆ ಹಂಗಕ್ಕೆ ಹರಡೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಕೀಮೋಥೆರಪಿನ ಕೊಡಬೇಕಾಗುತ್ತೆ. ರೇಡಿಯೇಷನ್ ಬಗ್ಗೆ ಬರೋದಾದ್ರೆ ಕನ್ಕರೆಂಟ್ ಕೀಮೋ ರೇಡಿಯೋಥೆರಪಿ ಅಂತ ಹೇಳ್ತೀವಿ ನಾವು. ಒಟ್ಟಿಗೆ ಎರಡು ಹೋಗುತ್ತೆ. ವಾರದಲ್ಲಿ 5 ದಿವಸ ರೇಡಿಯೇಷನ್ ಥೆರಪಿ ಇರುತ್ತೆ, 1 ದಿವಸ ಕೀಮೋಥೆರಪಿ ಕೂಡ ಇರುತ್ತೆ. ಇದು ಸರ್ಜರಿ ನಂತರ ಇವೆರಡನ್ನು ಪ್ಲಾನ್ ಮಾಡಬೇಕಾಗುತ್ತೆ. ಸರ್ಜರಿ ಆಗದಿರುವಂತ ಜಾಗದಲ್ಲಿ ಡೈರೆಕ್ಟ್ ಡೆಫಿನೆಟಿವ್ ಕೀಮೋ ರೇಡಿಯೇಷನ್ ಅಂತ ಹೇಳ್ತೀವಿ ನಾವು, ರಾಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿ. ಅದು 35 ಡೇಸ್ ಟ್ರೀಟ್ಮೆಂಟ್ ಇರುತ್ತೆ. ಓಕೆ, ಇವೆಲ್ಲ ಟ್ರೀಟ್ಮೆಂಟ್ಗಳು ಪರ್ಟೈನಿಂಗ್ ಟು ಹೆಡ್ ಅಂಡ್ ನೆಕ್. ಇದಕ್ಕೆ ಸೀಮಿತವಾಗಿ ಹೇಳೋದಾದ್ರೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ರೋಗಿಗಳು ಎಕ್ಸ್ಪೆಕ್ಟ್ ಮಾಡಬಹುದು? ರೇಡಿಯೇಷನ್ ಇರಬಹುದು, ಕೀಮೋಥೆರಪಿ ಇರಬಹುದು. ಕೀಮೋಥೆರಪಿಯಿಂದ ಬೇಸಿಕಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾಸಿಯಾ ಅಂಡ್ ವಾಮಿಟಿಂಗ್ ಅಂತ ಏನ್ ಹೇಳ್ತೀವಿ ಅದ್ರ ಆಗುತ್ತೆ. ಅದ್ರ ಜೊತೆಗೆ ಪೇಷಂಟ್ ಬ್ಲಡ್ ಕೌಂಟ್ಸ್ ಅಂತಂದ್ರೆ ರಕ್ತ ಕಣಗಳು, ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಏನಿದೆಯೋ ಅದು ಡ್ರಾಪ್ ಆಗ್ತಾ ಹೋಗುತ್ತೆ. ಅನಿಮಿಯಾ ಮತ್ತೆ ಲ್ಯೂಕೆಪಿನಿಯಾ ಅಂತ ಹೇಳ್ತೀವಿ ನಾವು. ಅದ್ರ ಜೊತೆಗೆ ಲೋಕಲ್ ಟ್ರೀಟ್ಮೆಂಟ್ ಏನಿದೆಯೋ ಅಂದ್ರೆ ಅದ್ರ ಮೇಲೆ ಸೈಡ್ ಎಫೆಕ್ಟ್ಸ್ ಮ್ಯಾಟರ್ ಆಗುತ್ತೆ. ಅದು ಜೊತೆಗೆ ರೇಡಿಯೇಷನ್ ಥೆರಪಿ ಸೈಡ್ ಎಫೆಕ್ಟ್ಸ್ ಕೂಡ ಲೋಕಲ್ ಇರುತ್ತೆ. ಸಪೋಸ್ ಬಾಯಿಲಿ ಕ್ಯಾನ್ಸರ್ ಆಯ್ತು, ಸರ್ಜರಿ ಆಯ್ತು ಅಂತಂದ್ರೆ ಅಲ್ಲಿ ಮ್ಯೂಕೋಸೈಟಿಸ್, ಡರ್ಮೋಟೈಟಿಸ್ ಅಂತ ಹೇಳ್ತೀವಿ ನಾವು. ಅದ್ರಾಗಿ ಜೊತೆಗೆ ಸ್ಕಿನ್ ಏನಿರುತ್ತೋ ಅದು ಚರ್ಮ ಕಪ್ಪಾಗಿ ಅದು ನುಂಗ ಕಷ್ಟ ಆಗುತ್ತೆ ಸಾಲದ ಪೇಷಂಟ್ಗೆ. ಸೊ ಅವಾಗೆಲ್ಲ ನಾವು ಅದು ಪೇಷಂಟ್ಗೆ ಫುಡ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಮಾಡಬೇಕಾಗುತ್ತೆ. ಆದಷ್ಟು ಬಿಸಿ ಆಹಾರ ತಗೊಂಬೇಡಿ, ಬಿಸಿ ಏನಿದೆಯೋ ಅದನ್ನ ತಣ್ಣಗೆ ಮಾಡಿ ತಗೊಳ್ಳಿ. ಮತ್ತೆ ಖಾರ ಅಂತೂ ಮುಟ್ಟಕ್ಕೆ ಹೋಗಬೇಡಿ. ಆದಷ್ಟು ಬ್ಲ್ಯಾಂಡ್ ಡಯಟ್ ಇರಬೇಕಾಗುತ್ತೆ. ಮತ್ತೆ ಗಟ್ಟಿ ಪದಾರ್ಥ ಕಮ್ಮಿ ಮಾಡಿ ಆದಷ್ಟು ಲಿಕ್ವಿಡ್ ಡಯಟ್ ವಿತ್ ಮೋರ್ ಪ್ರೋಟೀನ್ ಇಂಟೇಕ್ ತಗೊಳ್ಳೋದು ಬೆಟರ್ ಅಂತ ಹೇಳ್ತೀವಿ ನಾವು. ಈಗ ಈ ಅನಿಮಿಯಾ ಮತ್ತೆ ಬಿಳಿ ರಕ್ತ ಕಣಗಳು ಕಡಿಮೆ ಆಗೋದ್ರ ಬಗ್ಗೆ ಹೇಳಿದ್ರಿ. ಸೊ ಎಷ್ಟು ಫ್ರೀಕ್ವೆಂಟ್ ಆಗಿ ಅದನ್ನ ನಾವು ಚೆಕ್ ಮಾಡ್ತಾ ಇರಬೇಕಾಗುತ್ತೆ? ವೀಕ್ಲಿ ಪ್ರತಿ ವಾರನೂ ನಾವು ಕನ್ಕರೆಂಟ್ ಕೀಮೋಥೆರಪಿ ಕೊಡ್ತೀವಿ. ಸೊ ಹಾಗಾಗಿ ಕೀಮೋಥೆರಪಿ ಕೊಡೋ ಒಂದ್ ದಿವಸ ಮುಂಚೆ ಬ್ಲಡ್ ಟೆಸ್ಟ್ ಮಾಡಿ CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಏನಿದೆಯೋ ಅದ್ ಮಾಡಿ ಅವೆರಡದು ಲೆವೆಲ್ಸ್ ಎಷ್ಟಿದೆ ನೋಡಿಕೊಂಡು ಅದ್ರ ಮೇಲೆ ನಾವು ಕೀಮೋಥೆರಪಿ ಡಿಸೈಡ್ ಮಾಡ್ತೀವಿ. ಅದು ಕಮ್ಮಿ ಆಯ್ತು ಅಂತಂದ್ರೆ ಕೀಮೋಥೆರಪಿನ ಪೋಸ್ಟ್ಪೋನ್ ಮಾಡ್ತೀವಿ. ಅದ್ರ ಜೊತೆಗೆ GCSF ಅಂತ ಗ್ರಾನುಲೋಸೈಡ್ ಕೊಲೊನಿ ಸ್ಟಿಮ್ಯುಲೇಟಿಂಗ್ ಫ್ಯಾಕ್ಟರ್ ಅಂತ ಇಂಜೆಕ್ಷನ್ಸ್ ಕೊಟ್ಟು ಅದೆರಡು ಉತ್ಪತ್ತಿ ಜಾಸ್ತಿ ಆಗೋಂಥದ್ದು ಮಾಡಿ ಆಮೇಲೆ ಕೀಮೋಥೆರಪಿ ಕಂಟಿನ್ಯೂ ಮಾಡ್ತೀವಿ ನಾವು. ಇದೆಲ್ಲ ಒಂಥರ ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸ್ ತರ ಅನ್ಕೊಳ್ತೀನಿ, ತಕ್ಷಣದಲ್ಲಿ ಕಂಡು ಬರುವಂತಹ ಒಂದು ಪರಿಣಾಮಗಳು. ಲಾಂಗ್ ಟರ್ಮ್ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಈ ಟ್ರೀಟ್ಮೆಂಟ್ ನ ಪಡ್ಕೊಳ್ತಾ ಇರುವಂತಹ ರೋಗಿಗಳು? ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂತಂದ್ರೆ ಬೇಸಿಕಲಿ ಸರ್ಜರಿಯಿಂದ ಒಂದು ಪೇಷಂಟ್ ನಾರ್ಮಲ್ ಏನಿದೆಯೋ ಅದ್ರ ಅಂಗ ಎಫೆಕ್ಟ್ ಇರಲ್ಲ ಅದು ಬೇಸಿಕಲಿ. ಅಂಡ್ ಕಾಸ್ಮೆಟಾಲಜಿ ಅಂತಂದ್ರೆ ಪೇಷಂಟ್ ಸಪೋಸ್ ಈಗ ಸರ್ಜರಿ ಏನಾದ್ರು ರೀಕನ್ಸ್ಟ್ರಕ್ಷನ್ ಆಗಿತ್ತು ಅಂದ್ರೆ ಅದ್ರದ್ದು ಡಿಫೆಕ್ಟ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಬಾಯಿಯಲ್ಲಿ ಕ್ಯಾನ್ಸರ್ ಅಂತಂದ್ರೆ ಬಕಲ್ ಮ್ಯೂಕೋಸಾ ಕ್ಯಾನ್ಸರ್ ಅಂತ ಏನ್ ಹೇಳಿದ್ನು ನಾನು, ಅವಾಗ ಅವ್ರದ್ದು ಮೌತ್ ಓಪನಿಂಗ್ ಆಗಿರ್ಬೋದು, ಟ್ರಿಸ್ಮಸ್ ಅಂತ ಹೇಳ್ತೀವಿ ಬೇಸಿಕಲಿ. ಜೊತೆಗೆ ಓವರ್ ಆಲ್ ಫೀಚರ್ಸ್ ಮತ್ತೆ ಸಲೈವಾ ಡ್ರೂಲಿಂಗ್ ಆಗುತ್ತೆ. ಲಿಪ್ ಕ್ಯಾನ್ಸರ್ ಆದಾಗ ಆಂಗಲ್ ಆಫ್ ದ ಮೌತ್ ಏಂಜಲ್ ಸೋರಕ್ ಶುರು ಆಗುತ್ತದು. ಸೊ ಈ ತರ ಆಗುತ್ತೆ. ಅದ್ರ ಜೊತೆಗೆ ನಾವು ರೇಡಿಯೇಷನ್ ಕೊಡ್ಬೇಕಂತಂದ್ರೆ ಈ ಸರ್ವೈಕಲ್ ಲಿಂಫ್ ನೋಟ್ಸ್ ಅಂತ ಏನ್ ಹೇಳಿದ್ನು ನಾನು ಅವಾಗಲೇ, ಅದಕ್ಕೆ ಸರ್ಜರಿ ಮಾಡಿದ್ರು ಸರ್ಜರಿ ಮಾಡಿ ಅದನ್ನ ತೆಗ್ದಿರ್ತಾರೆ, ಶಸ್ತ್ರಚಿಕಿತ್ಸೆ ಮಾಡಿ ತೆಗ್ದಿರ್ತಾರೆ. ಬಟ್ ಆದ್ರೂ ಅದು ಮುಂದೆ ಬರೋ ಚಾನ್ಸಸ್ ಇರುತ್ತೆ ಅಂತೇಳಿ ಪ್ರಿಕಾಷನರಿ ಮೆಜರ್ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕೊಟ್ಟಾಗ ಏನಾಗುತ್ತೆ ಬೇಸಿಕಲಿ ನಮ್ಮ ಕಿವಿಯ ಕೆಳಗಡೆ ಭಾಗದಲ್ಲಿ ಪೆರೋಟಿಡ್ ಗ್ಲ್ಯಾಂಡ್ ಅಂತ 2 ಅಂಗ ಇರ್ತವೆ, ಪ್ಲಸ್ ಸಬ್ಮ್ಯಾಂಡಿಬುಲರ್ ಗ್ಲ್ಯಾಂಡ್ ಅಂತ. ಈ ಅಂಗ 2 ಎಂಜಿಲ್ ಪ್ರೊಡಕ್ಷನ್ ಮಾಡುವಂತ ಗ್ಲ್ಯಾಂಡ್ ಇದು ಬೇಸಿಕಲಿ. ಸೊ ರೇಡಿಯೇಷನ್ ಕೊಡೋದ್ರಿಂದ ಏನಾಗುತ್ತೆ ಅಲ್ಲಿನ ನಾರ್ಮಲ್ ಕಣಗಳು ಅದು ರೇಡಿಯೇಷನ್ ಇಂದ ಸತ್ತು ಹೋಗಿರ್ತವೆ. ಅದರಿಂದ ಏನಾಗುತ್ತೆ ಝೀರೋಸ್ಟೋಮಿಯಾ ಅಂದ್ರೆ ಬಾಯಿ ಒಣಗಕ್ ಶುರು ಆಗುತ್ತೆ. ಮತ್ತೆ ಪೇಷಂಟ್ಗೆ ಅದು ಈ ಬಾಯಿ ಒಣಗೋದ್ರಿಂದ ನಾರ್ಮಲ್ ಆಗಿ ಊಟ ಮಾಡ್ಕೋ ಕಷ್ಟ ಆಗ್ತಿರುತ್ತೆ. ಇದ್ರ ಸೈಡ್ ಎಫೆಕ್ಟ್ ಏನಿದೆಯೋ ಅದು 2 years ತನಕ ಇರುತ್ತೆ ಅದು. ಸೊ ಹಂಗಾಗಿ ಪೇಷಂಟ್ ಅವಾಗ
ನಾವು ಕನ್ವಿನ್ಸ್ ಮಾಡ್ತೀವಿ. ಒಂದು ಏನು ಲಿಕ್ವಿಡ್ ಐಟಮ್ಸ್ ಜಾಸ್ತಿ ತಗೊಳ್ಳಿ ಅಂತ, ಜೊತೆಗೆ ಏನಾದ್ರು ಚೀಪಾಗಿ ಕೇಳ್ತೀವಿ. ಅಂದ್ರೆ ಅದನ್ನ ಪ್ರೊಡಕ್ಷನ್ ಸ್ಟಿಮ್ಯುಲೇಷನ್ ಮಾಡ್ಲಿಕ್ಕೆ ಈ ಶುಂಠಿ ಪೆಪರ್ಮೆಂಟ್, ಜೀರಿಗೆ ಪೆಪರ್ಮೆಂಟ್ ಹತ್ರ ಏನಾದ್ರು, ಪ್ಲಸ್ ಈ ಉಪ್ಪಿನಕಾಯಿ, ನಿಂಬೆಹಣ್ಣು ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಆ ಖಾರ ಎಲ್ಲ ಹೋಗಿರಂಗೆ ಅದನ್ನ ಚೀಪೋದ್ರಿಂದ ಆ ಅಂಗನ ಸ್ಟಿಮ್ಯುಲೇಟ್ ಮಾಡಂಗ್ ಆಗುತ್ತೆ, ಎಂಜಲ್ ಉತ್ಪತ್ತಿನ ಸ್ಟಿಮ್ಯುಲೇಟ್ ಮಾಡಂಗ್ ಆಗುತ್ತೆ. ಸೊ ಹಂಗಾಗಿ ಓವರ್ ಎ ಪೀರಿಯಡ್ ಆಫ್ 2 to 3 years ಅದು ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ. ಈ ಮ್ಯೂಕೋಸಲ್ ಚೇಂಜಸ್ ಹೇಳಿದ್ವಲ್ಲ, ಬಾಯ ಒಳಗಿನ ಒಂದು ಹುಣ್ಣುಗಳಾಗುವಿಕೆ, ಅವುಗಳು ಕೂಡ ಬಹಳ ಕಾಲದವರೆಗೆ ಇರುವಂತ ಸಾಧ್ಯತೆಗಳು ಉಂಟು. ಮ್ಯಾಕ್ಸಿಮಮ್ 3 ಇಂದ 6 ತಿಂಗಳ ತನಕ ಇರೋ ಚಾನ್ಸಸ್ ಇರುತ್ತೆ ಸರ್ ಅದು. ಹಂಗಾಗಿ ಪೇಷಂಟ್ಗೆ ಖಾರ ತಿನ್ನಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅಂಡ್ ಅವ್ರು ತಿನ್ನಕ್ ಶುರು ಮಾಡಿದ್ರು ಅವ್ರು ನಿಧಾನಕ್ಕೆ ಶುರು ಮಾಡ್ಬೇಕಾಗತ್ತೆ ಅವರು. ಸೊ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ. ಯಾವಾಗ್ಲೂ ಹೇಳೋದೇನು ಅಂತಂದ್ರೆ, ಕಾಯಿಲೆ ಬಂದ ಮೇಲೆ ಅದನ್ನ ನಿರ್ವಹಣೆ ಮಾಡೋದಕ್ಕಿಂತ ಬರದೇ ಇರೋ ತರ ತಡೆಯೋದು ಅಥವಾ ಒಳ್ಳೆ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ. ಹಾಗಾಗಿ ನಿಮ್ಮ ಸಲಹೆ ಏನು, ಈ ಕಾಯಿಲೆಯನ್ನ ದೂರದಲ್ಲಿ ಇಡಬೇಕಾದ್ರೆ ಯಾವ ರೀತಿಯಾದ ನಾವು ಜೀವನದ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು? ನೀವು ಹೇಳಿದಂಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್, ಕರೆಕ್ಟ್ ಸರ್. ಸೊ ಏನ್ ಮಾಡ್ಬೇಕಾಗುತ್ತೆ, ಕೆಲವು ಪೇಷಂಟ್ಸ್ ಏನ್ ಮಾಡ್ತಾರೆ, ಸ್ಮೋಕಿಂಗ್ ಮುಂಚೆ ಅಭ್ಯಾಸ ಇತ್ತು ಮೇಡಮ್ ಅಂತ ಹೇಳ್ತಾರೆ, ಬಟ್ ಇವಾಗ ಮಾಡ್ತಿಲ್ಲ ಅಂತ ಹೇಳಿ, ಬಟ್ ಆದ್ರೂ ಟ್ರೀಟ್ಮೆಂಟ್ ಟೈಮಲ್ಲೂ ಮಾಡ್ಕೊಂಡ್ ಬರ್ತಾರೆ. ಅದು ಬಿಡಿ ಸಿಗರೇಟ್ ಎರಡರಲ್ಲಿ ಯಾರಾಗಿರ್ಬೋದು. ಸೊ ಹಂಗಾಗಿ ನಾನು ಟ್ರೀಟ್ಮೆಂಟ್ ಟೈಮಲ್ಲೂ ಪೇಷಂಟ್ಗೆ ಹೇಳೋದೇನಂತಂದ್ರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಅಂತೇಳಿ. ಯಾಕಂದ್ರೆ ನಾವು ಏನ್ ಟ್ರೀಟ್ಮೆಂಟ್ ಮಾಡ್ತೀವೋ ಅದ್ರ ಎಫೆಕ್ಟ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಇದೇ ಸಂದರ್ಭದಲ್ಲಿ ಒಂದು ಮಾತು ಇತ್ತೀಚೆಗೆ ಬಹಳ ಕೇಳ್ತೀವಿ, ವೇಪಿಂಗ್ ಅಂತ ಹೇಳ್ತಾರೆ, ಇ ಸಿಗರೇಟ್ ಅಂತ ಹೇಳ್ತಾರೆ. ಇದೆಲ್ಲ ನಮ್ಮ ತಂಬಾಕು ಇರುವಂತ ಪ್ರಾಡಕ್ಟ್ಸ್ ಗಿಂತ ಏನು ಎಫೆಕ್ಟ್ ಕಮ್ಮಿ ಇರುತ್ತೆ ಇದರಿಂದ ಅಂತ ಎಲ್ಲ ಮಾತಾಡ್ಕೊಳ್ತಾರೆ ಜನರು. ಸುಳ್ಳು ಮತ್ತೆ ತಪ್ಪು ಅದ್ರ ಕಲ್ಪನೆ ಬಗ್ಗೆ ಒಂದು ಆಕ್ಚುಲಿ ಅದು. ಮಾತಾಡ್ಬೇಕು ನೀವು. ಸುಳ್ಳು ಮತ್ತೆ ತಪ್ಪು ಕಲ್ಪನೆ ಆಕ್ಚುಲಿ. ಇಟ್ಸ್ ದ ಸೇಮ್ ಎಫೆಕ್ಟ್ ಆಫ್ ದಟ್ ಆಸ್ smoking normal cigarettes actually, original cigarettes actually. At the same effect, the effect of it on your health also, it's the same as that of tobacco consumption. ಅಥವಾ ಬಿಡಿ ಸಿಗರೇಟ್ ಆಗಿರ್ಬೋದು ಅಥವಾ ಈ ಸಿಗರೇಟ್ ಆಗಿರ್ಬೋದು, ಎಲ್ಲಾದ್ರೂ ಸೈಡ್ ಎಫೆಕ್ಟ್ ಸೇಮ್ ಇರುತ್ತೆ ಆಕ್ಚುಲಿ. ಓಕೆ, ಹಾಗಾಗಿ ಜೀವನ ಶೈಲಿನ ಬದಲಾಯಿಸಿಕೊಂಡು ಕಾಯಿಲೆಯನ್ನ ದೂರ ಇಡೋದು ಒಳ್ಳೆಯದು ಅಂತ. ಜೊತೆಗೆ ಎಕ್ಸರ್ಸೈಸ್ ಏನ್ ಹೇಳ್ತೀವೋ ಅದನ್ನ ನಾರ್ಮಲಿ ಬೆಳಗ್ಗೆ ಹಾಫ್ ಅನ್ ಅವರ್, ಸಂಜೆ ಹಾಫ್ ಅನ್ ಅವರ್, ಅಂಡ್ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಎಕ್ಸರ್ಸೈಸಸ್. ಅಂದ್ರೆ ಸಂಜೆ ಸೂರ್ಯ ಹುಟ್ಟಿ ಒಂದು 8:30-9 ಗಂಟೆ ಅಷ್ಟೊಳಗೆ ಮಾಡೋದ್ರಿಂದ, ಪ್ಲಸ್ ಸಂಜೆ 4-5 ಗಂಟೆ ಮೇಲೆ ಮಾಡೋದ್ರಿಂದ ಈ ವೈಟಮಿನ್ ಡಿ ಏನ್ ಅಂಶ ಇರುತ್ತೋ ಅದು ನಮ್ಮ ಕ್ಯಾನ್ಸರ್ ನ ಸೆಲ್ಸ್ ಉತ್ಪತ್ತಿ ಏನಾಗುತ್ತೋ ಅದು ಕಮ್ಮಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಒಂದು. ಅಟ್ ದ ಸೇಮ್ ಟೈಮ್ ಈ ವೈಟಮಿನ್ ಡಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೂ ಹೆಲ್ಪ್ ಆಗುತ್ತೆ. ಪ್ಲಸ್ ಸುಡು ಬಿಸಿಲಿನಲ್ಲಿ ಈ ವೈಟಮಿನ್ ಬಿ ಅಂಡ್ ಸಿ ಅಂಶ ಏನಿದೆಯೋ, ಜನ ಬಿಸಿಲು ವಾಕಿಂಗ್ ಮಾಡಬೇಕು ಅಂತಂದಾಗ ಬಿಸಿಲಲ್ಲಿದ್ರೆ ಹೋಗೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ತುಂಬಾ ಬಿಸಿಲು ಜಾಸ್ತಿ ಸುಡು ಬಿಸಿಲಲ್ಲಿ ಹೋಗ್ತಾರೆ ಆಕ್ಚುಲಿ. ವೈಟಮಿನ್ ಬಿ ಅಂಡ್ ಸಿ ಏನಿದೆಯೋ ಅದು ಸ್ಕಿನ್ ಕ್ಯಾನ್ಸರ್ ಕಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ವೈಟಮಿನ್ ಎ ಅಂಶ ಏನಿದೆಯೋ ಅದು ಅರ್ಲಿ ಮಾರ್ನಿಂಗ್ ಅಂದ್ರೆ 8 ಗಂಟೆ ಕಮ್ಮಿ ಎಳೆ ಬಿಸಿಲು ಅಂತ ಹೇಳ್ತಾರಲ್ವಾ, ಆ ಬಿಸಿಲು ಮಾಡೋದ್ರಿಂದ ಬೆಳಗ್ಗೆ 30 ನಿಮಿಷ, ಸಂಜೆ 30 ನಿಮಿಷ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಆಗುತ್ತೆ. ಅಲಾಂಗ್ ವಿತ್ ದಟ್, ಅಟ್ ದ ಸೇಮ್ ಟೈಮ್ ಯೋಗ, ಮ್ಯೂಸಿಕ್ ಕೇಳೋದು, ಮೆಡಿಟೇಷನ್, ಡ್ಯಾನ್ಸ್, ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು, ಮೋಸ್ಟ್ ಇಂಪಾರ್ಟೆಂಟ್ಲಿ ಪಾಸಿಟಿವ್ ಆಟಿಟ್ಯೂಡ್ ಬರ್ಬೇಕು ಪೇಷಂಟ್ಗೆ. ಅಟ್ ದ ಸೇಮ್ ಟೈಮ್ ಈ ಜನ ಅಂದ್ರೆ ಅವ್ರ ಅಟೆಂಡರ್ಸ್, ಪೇಷಂಟ್ ಜೊತೆ ಫ್ಯಾಮಿಲಿ ಏನಿರ್ತಾರೋ ಅವ್ರದ್ದು ಸಪೋರ್ಟ್ ಏನಿದೆಯೋ ಅದು ಪೇಷಂಟ್ ಮೇಲೆ ಮ್ಯಾಟರ್ ಆಗುತ್ತೆ. ಅಂಡ್ ಅವ್ರಿಗೂ ಒಂದು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಕೊಡೋದ್ರಿಂದ ಪೇಷಂಟ್ಗೆ, ಪೇಷಂಟ್ ಅಟೆಂಡರ್ಸ್ಗೆ ಈ ಕಾಯಿಲೆಯಿಂದ ಜನರ ತಪ್ಪು ಪರಿಕಲ್ಪನೆ ಅಂದ್ರೆ ಕ್ಯಾನ್ಸರ್ ಬಂತು ಅಂದ್ರೆ ನನ್ನ ಜೀವನ ಮುಗಿದೋಯ್ತು ಅಂತ ಹೇಳಿ. ಸೊ ಹಾಗಾಗಿ ಅವರಿಗೆ ಸ್ಟೇಜ್ ಮೇಲೆ ಮ್ಯಾಟರ್ ಆಗುತ್ತೆ ಟ್ರೀಟ್ಮೆಂಟ್. ಅಟ್ ದ ಸೇಮ್ ಟೈಮ್ ಏನು ತೊಂದರೆ ಆಗಲ್ಲ, ಟ್ರೀಟ್ಮೆಂಟ್ ಇಂದ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ. ಸೇಮ್ ಟೈಮ್ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇದ್ರೆ ಒಳಿತು ಅಂತೇಳಿ ಇನ್ಫಾರ್ಮೇಶನ್ ಕೊಡೋದ್ರಿಂದ ಫ್ಯಾಮಿಲಿ ಪೇಷಂಟ್ ಕೂಡ ಒಳ್ಳೆ ಔಟ್ಕಮ್ಸ್ ಇರುತ್ತೆ. ಧನ್ಯವಾದಗಳು ಡಾಕ್ಟರ್ ವಿದ್ಯಾ ಅವರೇ. ಇಷ್ಟು ಹೊತ್ತು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಂದರೆ ಯಾವೆಲ್ಲ ಕ್ಯಾನ್ಸರ್ಗಳು ಬರ್ತವೆ, ಅದರ ಸಿಂಪ್ಟಮ್ಸ್ ಏನು, ಟ್ರೀಟ್ಮೆಂಟ್ ಹೇಗೆ, ತಪಾಸಣೆ ಹೇಗೆ, ಡಯಾಗ್ನೋಸಿಸ್ ಹೇಗೆ, ಮುಂದೆ ಆ ಕ್ಯಾನ್ಸರ್ ಬರದೇ ಇರೋ ಥರ ನಾವು ಜೀವನವನ್ನು ಹೇಗೆ ಮಾಡಿಫೈ ಮಾಡ್ಕೊಳ್ಬೇಕು, ಇವೆಲ್ಲ ವಿಷಯಗಳ ಬಗ್ಗೆ ಬಹಳಷ್ಟು ಸೂಕ್ಷ್ಮವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ನಿಲಯಕ್ಕೆ ಬಂದು ಈ ಎಲ್ಲ ಮಾಹಿತಿಯನ್ನು ನಮ್ಮೊಂದಿಗೆ ಚರ್ಚೆ ಮಾಡಿದ್ದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ತಲೆ ಹಾಗೂ ಕುತ್ತಿಗೆಯ ಭಾಗದ ಕ್ಯಾನ್ಸರ್ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾ ಜಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಎನ್. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.